ವಿಕಲಚೇತನರಿಗೆ ಅನುಕಂಪಕ್ಕಿಂತ ಅವಕಾಶ ನೀಡುವುದು ಅವಶ್ಯಕವಾಗಿದೆ. ಪಟೇಲ್. ಕೊಪ್ಪಳ. ವಿಕಲಚೇತನರು ಶಿಕ್ಷಣ, ಸಂಗೀತ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿ ಕೀರ್ತಿ ಪಡೆದು ಹೆಸರು ಮಾಡಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಾಗಲಿ ಅವರಿಗೆ ಅವಕಾಶ ನೀಡೋದು ಮುಖ್ಯ. ಅವರಿಗೆ ಅನುಕಂಪಕ್ಕಿಂತ ಅವಕಾಶ ನೀಡಿದರೆ ಅವರೇ ತಮ್ಮ ಪ್ರತಿಭೆಗಳ ಮೂಲಕ ಸಾಧನೆ ಮಾಡಿ ತೋರಿಸುವ ಸಾಮರ್ಥ್ಯ ಅವರಲ್ಲಿದೆ ಎಂದು ಕೊಪ್ಪಳ ನಗರಸಭೆಯ ಅಧ್ಯಕ್ಷ ಅಮ್ಜದ್ ಪಟೇಲ್ ಹೇಳಿದರು. ಅವರು ಕೊಪ್ಪಳ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಯುವಜನ ಸಬಲೀಕರಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ವಿಕಲಚೇತನರ ಒಕ್ಕೂಟ ಕೊಪ್ಪಳ ಮತ್ತು ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಸಂಯೋಗದಲ್ಲಿ ಏರ್ಪಡಿಸಿದ ವಿಶ್ವ ವಿಕಲಚೇತನರ ದಿನಾಚರಣೆ ಸಮಾರಂಭದಲ್ಲಿ ವಿಶೇಷ ಆಮಂತ್ರಿತರಾಗಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮುಂದುವರೆದು ಮಾತನಾಡಿ, ಅಧಿಕಾರ ಮುಖ್ಯವಲ್ಲ, ಅಧಿಕಾರ ಅವಧಿಯಲ್ಲಿ ಮಾಡುವ ಸೇವೆ ಬಹಳ ಮುಖ್ಯವಾಗಿದೆ. ವಿಕಲಚೇತನರಿಗೆ ಸಿಗಬಹುದಾದ ಸರ್ಕಾರದ ಸೌಲಭ್ಯ ಹಾಗೂ ನಗರಸಭೆ ವತಿಯಿಂದ ಸಿಗಬಹುದಾದ ಸೌಲಭ್ಯಗಳನ್ನು ಒದಗಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವೆ. ಈ ಹಿಂದೆಯೂ ಕೂಡ ಸಾಕಷ್ಟು ಸೌಲಭ್ಯಗಳನ್ನು ಸಂಘಟನೆಯ ಕೋರಿಕೆ ಮೇರೆಗೆ ನಗರಸಭೆ ವತಿಯಿಂದ ನೀಡಲಾಗಿದೆ. ಮುಂದೆಯೂ ಸಹ ನಿಮ್ಮ ಸಂಘಟನೆಯ ಜೊತೆಗೆ ನಾನು ಸದಾ ಇರುತ್ತೇನೆ. ನಿಮ್ಮ ಸೇವೆ ಮಾಡುವುದರ ಜೊತೆಗೆ ಏನೇ ಸಮಸ್ಯೆಗಳಿದ್ದರೂ ಅದಕ್ಕೆ ನೇರ ಸ್ಪಂದನೆ ನೀಡಿ ಅದರ ಇತ್ಯರ್ಥಕ್ಕಾಗಿ ಶ್ರಮಿಸುತ್ತೇನೆ ಎಂದು ಕೊಪ್ಪಳ ನಗರಸಭೆಯ ಅಧ್ಯಕ್ಷ ಅಮ್ಜದ್ ಪಟೇಲ್ ಹೇಳಿದರು. ಸಮಾರಂಭದ ಉದ್ಘಾಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಪರಶುರಾಮ್ ಶೆಟ್ಟಪ್ಪನವರ್ ನೆರವೇರಿಸಿದರು. ವಿಕಲಚೇತನರ ಕಲ್ಯಾಣ ಅಧಿಕಾರಿ ವೆಂಕಟೇಶ್ ದೇಶಪಾಂಡೆ, ಸಮೂಹ ಸಾಮರ್ಥ್ಯ ಸಂಸ್ಥೆಯ ಸಹಾಯಕ ನಿರ್ದೇಶಕ ಎಚ್ಎನ್ ಬಸಪ್ಪ, ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಪೂಜಾರಿ, ಕೊಪ್ಪಳ ಜಿಲ್ಲಾಧ್ಯಕ್ಷ ಅನ್ವರ್ ಪಟೇಲ್, ಪ್ರಧಾನ ಕಾರ್ಯದರ್ಶಿ ವೀರೇಶ್ ಹಾಲುಗುಂಡಿ, ಆರ್ಡಬ್ಲ್ಯೂಆರ್ಡಬ್ಲ್ಯೂ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಹೊಸಕೇರಿ, ಕೋರ್ ಕಮಿಟಿ ಸದಸ್ಯರಾದ ಈರಣ್ಣ ಕರೇಕೂರಿ, ಶಮೀದ್ ಬಿ ಮಿಟ್ಲಾಕೋಡ್, ಸಿದ್ದಲಿಂಗಮ್ಮ ಹಾಲಗುಂಡಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು, ಸದಸ್ಯರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಧ್ಯಕ್ಷನಾಗಿ ಮೊದಲನೇ ಬಾರಿಗೆ 2001ರಲ್ಲಿ ನಗರಸಭೆಯ ಉಪಾಧ್ಯಕ್ಷನಾದೆ. ಎರಡನೇ ಬಾರಿಗೆ ನಾನು ನಗರಸಭೆಗೆ ಚುನಾಯಿತನಾದೆ. ಎರಡನೇ ಬಾರಿಗೆ ನಗರಸಭೆ ಉಪಾಧ್ಯಕ್ಷನಾದೆ. ಮೂರನೇ ಬಾರಿಗೆ ಚುನಾಯಿತನಾದೆ. ಮೂರನೇ ಬಾರಿಗೆ ಉಪಾಧ್ಯಕ್ಷನಾದೆ. ನಾಲ್ಕನೇ ಬಾರಿಗೆ ಆಯ್ಕೆಯಾದೆ. ಪರಮ ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಆಶೀರ್ವಾದ ಮತ್ತು ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾನು ಅಧ್ಯಕ್ಷನಾಗಿದ್ದೇನೆ. ನಾ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಕೂಡ ಈ ಒಂದು ವಿಕಲಚೇತನರ ಇರ್ಬೋದು ಮತ್ತು ಎಲ್ಲ ರಂಗದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ನಾನು ಸೌಕರ್ಯವನ್ನು ಕೊಡಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ನಮ್ಮ ತಲೆ ಬರ್ತಕ್ಕಂಥ SFC ಮತ್ತು 13, 11, 12, 13, 14, 15 ಹಣಕಾಸು ಯೋಜನೆ ಅಡಿಯಲ್ಲಿ ಮತ್ತೆ ನಗರೋತ್ಥಾನ ಈ ಹಿಂದೆ ನಾನು ಮೊದಲನೇ ಬಾರಿಗೆ 2002ನೇ ಬಾರಿಗೆ ಚುನಾಯಿತ ಅಂದ ನಂತರ ಇವತ್ತು ವಿಶೇಷ ಮುಖ್ಯಮಂತ್ರಿಗಳ ಅನುದಾನದ ಅಡಿಯಲ್ಲಿ ನಗರಸಭೆಗಳಿಗೆ 30 ಕೋಟಿ ಅನುದಾನ ಕೊಡ್ತಕ್ಕಂಥ ಯೋಜನೆ ಜಾರಿಗೆ ಆಯಿತು. ಆ ಸಂದರ್ಭದಲ್ಲಿ ನಾನು ಸುರೇಶ್ ದೇಶ ಅವರ ಅಧ್ಯಕ್ಷರಿದ್ರು, ನಾ ಉಪಾಧ್ಯಕ್ಷ ಇದ್ದೆ. ನಮ್ಮ ಮಂಜುನಾಥ್ ಪೂಜಾರ್ ಅವಾಗ ಅಧ್ಯಕ್ಷರಾಗಿದ್ದು. ಇಲ್ಲಿರ್ತಕ್ಕಂಥ ನಿಜವಾಗ್ಲು ಇಲ್ಲಿರ್ತಕ್ಕಂಥ ಈಗಿನ ಅಧ್ಯಕ್ಷ ನಿಜವಾಗ್ಲು ನನ್ನ ತಮ್ಮ, ನನ್ನ ಸ್ವಂತ ತಮ್ಮ ಆತ. ಇವತ್ತು ನಿಮ್ಮ ಅಂಗವಿಕಲಚೇತನರ ಅಧ್ಯಕ್ಷರಿದ್ದಾನೆ ಮುನವರ್ ಪಟೇಲ್, ನನ್ನ ತಮ್ಮ. ಇವತ್ತು ನನ್ಗೆ ಬಹಳ ಖುಷಿ ಆಗ್ತಾ ಇದೆ. ನನ್ನ ತಮ್ಮನ ಅಧ್ಯಕ್ಷತೆಯಲ್ಲಿ ನಾನು ಒಬ್ಬ ನಗರಸಭೆ ಅಧ್ಯಕ್ಷನಾಗಿ ಮಾತಾಡ್ತಕ್ಕಂಥ ಅವಕಾಶ. ಮಲ್ಲಿಕಾರ್ಜುನ್ ಪೂಜಾರಿ ಇರ್ಬೋದು, ನಲ್ಲಿರ್ತಕ್ಕಂಥ ಅನೇಕ ಸ್ನೇಹಿತರು, ಇವತ್ತು ಮುನವರ್ ಪಟೇಲ್ ಎಲ್ಲರೂ ಕೂಡ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಇಚ್ಛೆ ಇರ್ತಕ್ಕಂಥವ್ರು. 2007ರಲ್ಲಿ ಸುರೇಶ್ ದೇಸಾಯಿ ಅಧ್ಯಕ್ಷನ ಉಪಾಧ್ಯಕ್ಷ ಆದ ಸಂದರ್ಭದಲ್ಲಿ ನಾವು ಇಲ್ಲಿ ಒಂದು ನಿಮಗೆ ಕಟ್ಟಡದ ಕೊರತೆ ಇದೆ, ಇಲ್ಲಿ ಒಂದು CS ಸೈಟ್ ಅನ್ನು ಖರೀದಿ ಮಾಡಿಕೊಡ್ಬೇಕು ನೀವು ನಗರಸಭೆಯಿಂದ, ಮತ್ತೆ ನಮಗೆ ಕಟ್ಟಡವನ್ನು ಕಟ್ಟಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಇಂಥದೇ ಕಾರ್ಯಕ್ರಮದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಪೂಜಾರ್ ಅವರು ಏರ್ಪಡಿಸಿದ್ರು. ಆ ಸಂದರ್ಭದಲ್ಲಿ ಕೂಡಲೇ ನಿಮಗೆ ಕಾಯ್ದಿರಿಸತಕ್ಕಂಥ ಅನುದಾನದಲ್ಲಿ ಮತ್ತೆ ಬೇರೆ ನಗರಸಭೆಯ ಅನುದಾನದಲ್ಲಿ ನಾವೆಲ್ಲದರಲ್ಲಿ ಕೂಡ ಇವತ್ತು ನಗರಸಭೆಗೆ ಬರ್ತಕ್ಕಂಥ ಟ್ಯಾಕ್ಸ್ ಕಲೆಕ್ಟ್ ಆಗ್ತಕ್ಕಂಥ ಟ್ಯಾಕ್ಸಿನಲ್ಲಿ ಕೂಡ ನಿಮಗೆ ಏನು ಸಿಗ್ಬೇಕು ಸರ್ಕಾರದ ಸುತ್ತೋಲೆ ಪ್ರಕಾರ 3%, 5% ಅದನ್ನು ಕೂಡ ತೆಗೆದು ಮತ್ತೆ 13 ಹಣಕಾಸು ಮತ್ತು SFC ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ನಾವು ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಕಾಯ್ದಿರಿಸಿ
ಆ ಜಗವನ್ನು ಖರೀದಿ ಮಾಡಿ ಆ ಕಟ್ಟಡವನ್ನು ಕೊಡ್ತಕ್ಕಂತ ಕೆಲಸ ಆಗಿನ ಸಂದರ್ಭದಲ್ಲಿ ನಾವು ಮಾಡಿಕೊಟ್ಟಿದ್ವಿ. ಈಗಲೂ ಕೂಡ ನಾನು ನಗರಸಭೆ ಸದಸ್ಯನಾಗಿ ಕಂಟಿನ್ಯೂ ಆಗಿದ್ದೀನಿ. ಅದು ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಇಚ್ಛೆ ಶಕ್ತಿ ಆಗಿರ್ಬೇಕು. ನಾವ್ ಯಾರು ಕೂಡ ದೇವರಲ್ಲಿ ಅರ್ಜಿ ಹಾಕಿ ನಾವು ವಿಕಲಚೇತನರಿಗೆ ಹುಟ್ಟಬೇಕು ಅಂತಕ್ಕಂತ ಮತ್ತೆ ಇಂಥದೇ ಜಾತಿಯಲ್ಲಿ ಹುಟ್ಟಬೇಕಂತ ಹೇಳಿ ನಾವ್ ಯಾರು ಕೂಡ ಅರ್ಜಿ ಹಾಕಿ ಹುಟ್ಟಿರ್ತಕ್ಕಂಥಲ್ಲ. ಈ ಸೃಷ್ಟಿಯ ನೇಮನ ಹುಟ್ಟಿರ್ತಕ್ಕಂಥ ಆಕಸ್ಮಿಕವಾಗಿ ಸಾವು ಮಾತ್ರ ನಿಶ್ಚಿತ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿರ್ತಕ್ಕಂಥವ್ರು. ನಾವು ನೂರಾರು ವರ್ಷಗಳ ಹಿಂದೆ ಹೋದಾಗ, ಸಾವಿರಾರು ಲಕ್ಷಾಂತರ ವರ್ಷಗಳ ಹೋದಾಗ ಕಡೆಗೆ ಬರ್ತಕ್ಕಂಥದ್ದು ಒಂದು ಗಂಡು ಮತ್ತು ಒಂದು ಹೆಣ್ಣಿಗೆ ಬರ್ತೀವಿ. ಅವರೇ ನಮ್ಮ ತಂದೆ ತಾಯಿ ಅಂತಕ್ಕಂಥದ್ದು ಎಲ್ಲ ಧರ್ಮದ ಪ್ರಾಣಗಳಲ್ಲಿ, ಎಲ್ಲ ಇದರ ಧರ್ಮಗಳಲ್ಲಿ, ಇತಿಹಾಸಗಳಲ್ಲಿ ನಾವು ಕಾಣ್ಲಿಕ್ಕೆ ಸಿಗ್ತಾ ಇದೆ. ಅವರೇ ನಮ್ಮ ತಂದೆ ತಾಯಿ ಅಂದಾಗ ನಾವೆಲ್ಲರೂ ಕೂಡ ಸೌದರತ್ಯದಿಂದ ಇರ್ತಕ್ಕಂಥವ್ರು. ಇವತ್ತು ನಾವು ಆಕಸ್ಮಿಕವಾಗಿ ಹುಟ್ಟಿವಿ ಅಂತ ತಕ್ಷಣದ್ರೆ ಸಾವು ಮಾತ್ರ ನಿಶ್ಚಿತ. ಸಾವು ಯಾರಿಗೆ ಬೆಳೆಯಂಗಿಲ್ಲ. ಆಕಸ್ಮಿಕವಾಗಿ ಹುಟ್ಟಿವಿ, ಎಲ್ಲರೂ ಕೂಡ ಸಾವು ನಾವು ಸಾಯ್ತೀವಿ. ಅದರ ನಡೆ ಇರತಕ್ಕಂಥ ಹುಟ್ಟಿರ್ತಕ್ಕಂಥದ್ದು ಮತ್ತೆ ಸಾವಿನ ನಡೆಯಿರ್ತಕ್ಕಂಥ ಜೀವನ ಬಹಳ ಅದ್ಭುತವಾಗಿರ್ತಕ್ಕಂಥ ಜೀವನ. ಆ ಜೀವನದಲ್ಲಿ ನಾವೇನ್ ಸಾಧನೆ ಮಾಡ್ತೀವಿ ಅದೇ ಕೊನೆಯವರೆಗೆ ಉಳಿತಕ್ಕಂಥದ್ದನ್ನು ನಾವು ಬಯಸ್ತಾ ಇದ್ದೇನೆ ಬಂಧುಗಳೇ. ಇವತ್ತು ತಾವು ಆರೈಕೆ ಮಾಡ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ನೀವು ಸನ್ಮಾನ ಮಾಡಿದ್ರಿ. ನಿಜವಾಗ್ಲೂ ಆರೈಕೆ ಮಾಡ್ತಕ್ಕಂಥವರಿಗೆ ಕೂಡ ನಾವು ನಗರಸಭೆಯಲ್ಲಿ ಇವತ್ತು ನಾವು 21, 22ನೇ ಸಾಲಿನ 22, 23ನೇ ಸಾಲಿನಲ್ಲಿ ನಾವು ಸುಮಾರು ಅನುದಾನವನ್ನು ಕೊಡುವುದರ ಮುಖಾಂತರ ಇವತ್ತು ಆರೈಕೆಯಲ್ಲಿ ಈಗ ನಮ್ಮ ಅಧಿಕಾರಿಗಳ ಹೇಳಿದ ಹಾಗೆ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಕೊಪ್ಪಳ ನಗರಸಭೆಯಲ್ಲಿ ಹೆಚ್ಚಿನ ಅನುದಾನ ಕೊಡ್ತಕ್ಕಂಥ ಯಾವುದೇ ನಗರಸಭೆ ಅಂದ್ರ ನಮ್ಮ ಕೊಪ್ಪಳ ನಗರಸಭೆ ಅನ್ನಲಿಕ್ಕೆ ತಾವು ಹೇಳಿದ್ರಿ. ಇವತ್ತು ಅದು ಬಿಲ್ಡಿಂಗ್ ಕಟ್ಟಡ ಆದ ನಂತರ ತಮಗೆ ಸಿಗ್ತಕ್ಕಂಥ ಅನೇಕ ಯೋಜನೆಗಳು ಇವತ್ತು ತಬಲ ಆಗಿರ್ಬೋದು, ಹಾರ್ಮೋನ್ ಅನ್ನು ಕೊಡ್ತಕ್ಕಂಥದಕ್ಕ ಹಿಂದೆ 22-23ರಲ್ಲಿ ತಬಲ ಮತ್ತೆ ಹಾರ್ಮೋನ್ ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ. ಅದು ಆದ ನಂತರ ಇವತ್ತು 14, 23, 25ನೇ ಸಾಲಿನಲ್ಲಿ ಇವತ್ತು 1.5 ಕೋಟಿ ಅನುದಾನದಲ್ಲಿ ಇವತ್ತು ತಮಗೆ ಇವತ್ತು ಚಕ್ರ ಏನು ಬೈಕ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ನಾವು ಟೆಂಡರ್ ಅನ್ನು ಕರೆದು ಪ್ರಕ್ರಿಯೆ ಜಾರಿಯಲ್ಲಿದೆ. ಇವತ್ತು 40-50 ಜನರಿಗೆ ಬೈಕ್ ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ. ಮತ್ತೆ ಲ್ಯಾಪ್ಟಾಪ್ ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೀವಿ. ಮತ್ತೆ ಆರೈಕೆದಾರರಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡೋದ್ರ ಮುಖಾಂತರ ತಮಗೆ ಎಲ್ಲಾಗೆ ಒಳ್ಳೆಯ ರೀತಿಯಿಂದ ಆರೈಕೆ ಮಾಡಿ ಪಾಲನೆ ಪೋಷಣೆ ಮಾಡಿ ಇವತ್ತು ತಾವು ಎಲ್ಲ ರಂಗದಲ್ಲಿ ಕೂಡ ಅವತ್ತು ಅದ್ಭುತವಾಗಿ ತಾವು ಕೂಡ ಒಂದು ಒಳ್ಳೆಯ ಒಂದು ಈ ದೇಶದ, ಈ ನಾಡಿನ, ಈ ಜಿಲ್ಲೆಯ ಹೆಸರನ್ನು ತರ್ತಕ್ಕಂಥ ಕೆಲಸ ತಾವು ಮಾಡಬೇಕಾಗಿದೆ. ಇವತ್ತು ನಾವು ಎದರಲ್ಲಿ ಕೂಡ ಕಡಿಮೆ ಇಲ್ಲ. ಇವತ್ತು ನಾವು ನೋಡಿದರೆ ಇತಿಹಾಸದಲ್ಲಿ ಅನೇಕ ವಿಕಲಚೇತನರು ವಿಶ್ವಕ್ಕೆ ಮಹಂತರ ಕೊಡುಗೆಗಳನ್ನು ನೀಡತಕ್ಕಂಥ ಇತಿಹಾಸಗಳಿದ್ದಾವೆ. ಇವತ್ತು ಸಂಗೀತ ಜಗತ್ತಿನಲ್ಲಿ ಬೇತುವೇನ್ ಅಂತಕ್ಕಂಥವ್ರು ಸಂಗೀತ ಜಗತ್ತಿನಲ್ಲಿ ಅವರು ಒಳ್ಳೆಯ ಕೊಡುಗೆಗಳನ್ನು ಇಡೀ ವಿಶ್ವಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಬೇತುವೇನ್ ಅಂತಕ್ಕಂಥವ್ರು, ವಿಜ್ಞಾನದಲ್ಲಿ ಇವತ್ತು ಸ್ಟೀಫನ್ ಹಾಕಿಂಗ್ ಅಂತಕ್ಕಂಥವ್ರು ಇವತ್ತಂತ ಮಹಾನ್ ತಾವು ಯಾವುದೇ ಇವತ್ತು ಯಾರ ಇದರಲ್ಲಿ ಕೂಡ ತಾವು ಕೊರತೆ ಇಲ್ಲ. ಇವತ್ತು ಸಂಗೀತ ರಂಗದಲ್ಲಿ ಬಹಳ ಅದ್ಭುತವಾಗಿ ಸಂಗೀತವನ್ನು ಸೃಷ್ಟಿಕರ್ತ ತಮಗೆ ನೀಡಿರ್ತಕ್ಕಂಥದ್ದು. ಇವತ್ತು ತಾವು ಕ್ರೀಡೆಯಲ್ಲಿ ಕೂಡ ಇವತ್ತು ಎಲ್ಲ ರಂಗದಲ್ಲಿ ಕೂಡ ತಾವು ವಿಕಲಚೇತನರು ಬಹಳ ಮುಂದಿದ್ದೀರಿ. ನಿಜವಾಗ್ಲೂ ಆ ಸೃಷ್ಟಿಕರ್ತ, ಆ ದೇವರು ತಮಗೆ ಇನ್ನೂ ಹೆಚ್ಚಿನ ರೀತಿ ಇವತ್ತು ತಾವು ಧೈರ್ಯವಂತರಾಗಿ ಮುಂದೆ ಸಾಕ್ತಕ್ಕಂಥ ಕೆಲಸ ಆ ಪರಮಾತ್ಮ, ಆ ಸೃಷ್ಟಿಕರ್ತ ನೀಡಲಿ ಅಂತಕ್ಕಂಥ ಮಾತಿ ಸಂದರ್ಭದಲ್ಲಿ ಹೇಳಕತ್ತೀನಿ. ಸಾಹಿತ್ಯದಲ್ಲಿ, ಕ್ರೀಡೆಯಲ್ಲಿ, ಸಮಾಜ ಸೇವೆಯಲ್ಲಿ ಅನೇಕರು ಅವರು ತೋರಿಸುತ್ತಿದ್ದು ವಿಕಲಚೇತ ವ್ಯಕ್ತಿಯ ಯಶಸ್ಸಿಗೆ ಅಡ್ಡಿಯಾಗುವುದಿಲ್ಲ. ಅವಕಾಶಗಳು ಮತ್ತೆ ಪ್ರೋತ್ಸಾಹದ ಕೊರತೆಯನ್ನು ಅಡ್ಡಿಯಾಗುತ್ತದೆ. ನಮ್ಮ ಕರ್ತವ್ಯಗಳು ಏನು ಅಂತಕ್ಕಂಥದ ಸಮಾನತೆ ನೀಡುವುದು, ಶಿಕ್ಷಣ, ಉದ್ಯೋಗ, ಆರೋಗ್ಯ, ಶಾರೀರಿಕ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವರು ಸಮಾನಕ್ಕೆ ಹಕ್ಕನ್ನು ನೀಡತಕ್ಕಂತ ಆಗಬೇಕಾಗಿದೆ. ಸುಲಭ ಪ್ರಪತ್ಯ ಯಾರಕ್ಕಗಳಲ್ಲಿ ಲಿಫ್ಟ್ಗಳನ್ನು, ಬಯಲು ಫಲಕಗಳನ್ನು, ಸೈನ್ ಲ್ಯಾಂಗ್ವೇಜ್ಗಳನ್ನು ಇವು ಕೇವಲ ಸಹಾಯವಲ್ಲ, ಇದು ಅವರ ಹಕ್ಕು, ಅವರಿಗೆ ಸಿಗಬೇಕಾದಂತ ಹಕ್ಕುಗಳು. ಒಳಗೊಳ್ಳುವಿಕೆ, ಶಾಲೆ, ಕಚೇರಿ, ಸಾರ್ವಜನಿಕ ಸ್ಥಳಗಳಲ್ಲಿ ಇವತ್ತು ಅವರಿಗೆ ತಾನು ಎಂಬ ಭಾವನೆ ಕಲ್ಪಿಸುವುದು, ಗೌರವ ಕೊಡ್ತಕ್ಕಂಥ ಅವರನ್ನು ಹೇಗೆ ಪಾತ್ರರಾಗಿ ನೋಡಬಾರದು, ಅವರು ಗೌರವಕ್ಕೆ ಪಾತ್ರರಾಗಬೇಕಾಗಿದೆ. ಆದ ಕಾರಣ ನಾವೆಲ್ಲರೂ ಕೂಡ ನಮ್ಮಂತೆ ತಾವು ಕೂಡ ಇವತ್ತು ನಮ್ಗಿಂತ ಹೆಚ್ಚಾಗಿ ತಾವು ಇದ್ದೀರಿ. ನಾವು ನಿಮ್ಮ ಜೊತೆಯಲ್ಲಿದ್ದೀವಿ. ಸರ್ಕಾರದಲ್ಲಿ ಅನೇಕ ಸವಲತ್ತುಗಳನ್ನು ತಮಗೆ ಇವತ್ತು ಸರ್ಕಾರ ವಿಕಲಚೇತನರಿಗೆ ಎಲ್ಲ ರಂಗದಲ್ಲಿ ಕೂಡ ತಮ್ಮ ಕೊಡ್ತಕ್ಕಂಥ ಯೋಜನೆಗಳನ್ನು ಇವತ್ತು ಜಾರಿ ಮಾಡ್ತಾ ಇದ್ದಾರೆ. ಆದರೂ ನಾನು ಎಷ್ಟು ದಿನ ನಗರಸಭೆಯಲ್ಲಿ ಇರ್ತೀನಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ.
ನಮ್ಮ ಅವಧಿಯಲ್ಲಿ ನಾವು ಏನ್ ಮಾಡಿದೀವಿ ಅಂತಕ್ಕಂಥದ್ದು ಬಹಳ ಒಳ್ಳೇದು ಮಾಡಿದೀವಿ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ತಮಗೆ ಇನ್ನೂ ಏನು ಸೌಕರ್ಯಗಳನ್ನು ಬೇಕಾಗಿದೆ, ತಮ್ಮ ಅಧಿಕಾರಿಗಳು ಅನೇಕ ಯೋಜನೆಗಳನ್ನು ಕೂಡ ತಮಗೆ ನೀಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀನಿ. ಹಿಂದೆ ಕೂಡ ನಾವು ಇವತ್ತು ನಿವೇಶನ ಕೊಡುವ ಸಂದರ್ಭದಲ್ಲಿ ಕೂಡ ನಾವು ಇವತ್ತು ತಮಗೆ ಅನೇಕ ಜನರಿಗೆ ಇವತ್ತು ತಾವು ಯಾರು ಆಯ್ಕೆ ಮಾಡಿ ಕಳಿಸಿದ್ರಿ ಅವರಿಗೆ ನಿವೇಶನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದೀವಿ. ಮತ್ತೆ ಅದರ ರೀತಿಯಾಗಿ ಅವರಿಗೆ ಮನೆಯನ್ನು ಕೊಡಿಸಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಇವತ್ತು ಮಾಡಿಕೊಡ್ತಕ್ಕಂಥ ಇತಿಹಾಸ ನಮ್ಮ ನಗರಸಭೆಯಲ್ಲಿದೆ. ಇವತ್ತು ತಮಗೆ ಸಿಗ್ತಕ್ಕಂಥ ಅನೇಕ ಸವಲತ್ತುಗಳನ್ನು ಕೂಡ ಸಮರ್ಪಕವಾಗಿ ತಮಗೆ ಸಿಗ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವೆಲ್ಲ ಯಾವಾಗ ಆಗ್ತಾವ ಅಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಕ್ಕಂಥರಾಗಬೇಕು. ಅದು ನಿಮ್ಮ ಪುಣ್ಯ. ಇವತ್ತು ಜಿಲ್ಲೆಯ ಹೆಸರು ಬಂತು, ನಿಮ್ಗೆ ಸರಿಯಾದ ಸವಲತ್ತುಗಳು ಸಿಕ್ಕು, ಇವತ್ತು ನಮ್ಮ ಕ್ಷೇತ್ರದ ಹೆಸರು ಬಂತಂದ್ರೆ ಅದು ಅಧಿಕಾರಿಗಳೇ ಕಾರಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಆದ ಕಾರಣ ತಾವೆಲ್ಲರೂ ಕೂಡ ಧೈರ್ಯದಿಂದ ಇರಬೇಕಾಗಿದೆ. ನಾವೆಲ್ಲರೂ ಕೂಡ ಈ ಭಾರತ ಮಾತೆಯ ಮಕ್ಕಳಾಗಿ ನಡೆಯಬೇಕಾಗಿದೆ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು. ಇಡೀ ಜಗತ್ತಿನಲ್ಲಿ ನಾವು ಅನೇಕ ರಾಷ್ಟ್ರಗಳನ್ನು ನೋಡ್ಲಿಕ್ಕೆ ಸಿಗ್ತಾ ಇದ್ದಾವೆ. ಇವತ್ತು ಸಾವಿರಾರು ಜಾತಿ ಧರ್ಮ ಇರ್ತಕ್ಕಂಥ, ಒಂದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಅನೇಕ ರಾಷ್ಟ್ರಗಳನ್ನು ನಮ್ಗೆ ಕಾಣಕ್ ಸಿಗ್ತವೆ. ಸಾವಿರಾರು ಜಾತಿ ಧರ್ಮ ಇರ್ತಕ್ಕಂಥ ಈ ಭಾರತ ದೇಶ ಇಡೀ ವಿಶ್ವದಲ್ಲಿದೆ. ಒಂದೇ ತಾಯಿಯ ಮಕ್ಕಳಾಗಿ ಬಾಳ್ತಕ್ಕಂಥ ಇತಿಹಾಸ. ನಾವು ನೂರಾರು ಸಾವಿರಾರು ಜಾತಿ ಇದ್ರು ಕೂಡ ನಾವು ಒಗ್ಗಟ್ಟಾಗಿ ಈ ಭಾರತ ಮಾತೆಯ ಮಡಲಲ್ಲಿ ಬದುಕ್ತಾ ಇದ್ವಿ. ಅದು ನಮ್ಮ ಇತಿಹಾಸ. ಅದು ನಮ್ಮ ಕನ್ನಡ ನಾಡಿನಲ್ಲಿ ಸಾಧು ಸಂತರು ಋಷಿ ಮಣಿಗಳು ಇವತ್ತು ಅನೇಕ ರಾಜ್ಯ ಮಹಾರಾಜರು ಒಣಗಿ ಒಪ್ಪವಂತವರು ಅನೇಕರು ಹುಟ್ಟಿರ್ತಕ್ಕಂಥ ನಾಡು ಕನ್ನಡ ನಾಡಿನಲ್ಲಿ ನಾವು ಹುಟ್ಟಿದ್ದೀವಿ. ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ಸಹೋದರತ್ವ ಬಾಂಧವ್ಯದಿಂದ ಸರ್ಕಾರದಿಂದ ಸಿಗ್ತಕ್ಕಂಥ ಅನೇಕ ಸವಲತ್ತುಗಳನ್ನು ಇವತ್ತು ನಾವು ಉಪಯೋಗ ಮಾಡಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಒಳ್ಳೆಯರಾಗಿ ಬಾಳೋಣ ಅಂತಕ್ಕಂಥ ಮಾತು ಹೇಳಿ ಇವತ್ತಿನ ವಿಶ್ವ ವಿಕಲಚೇತನರ ದಿನಾಚರಣೆ ಬಹಳ ಅದ್ಭುತವಾಗಿ, ಯಾಕಂದ್ರೆ ಯಾವಾಗ್ಲೂ ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದೆ. ಆ ಸೃಷ್ಟಿಕರ್ತ ಪರಮ ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಆಶೀರ್ವಾದದಿಂದ ಇವತ್ತು ನನಗೆ ಈ ಒಂದು ಅವಕಾಶಗಳು ವಿಕಲಚೇತನರಿಗೆ ಯಾವುದೇ ಕಾರ್ಯಕ್ರಮ ಸುಮಾರು ನಾನು 10-15 ಕಾರ್ಯಕ್ರಮಗಳನ್ನು ನಿಮ್ಮ ಕಾರ್ಯಕ್ರಮಗಳನ್ನು ನಾನು ಪಾಲ್ಗೊಂಡಿದ್ದೀನಿ. ತಾವೇನು ನನಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ, ನಾನು 80%ಗಿಂತ ಹೆಚ್ಚಿಗೆ ಅದು ನಿರ್ವಹಿಸತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಈಗ ನಾನು ನಗರಸಭೆ ಅಧ್ಯಕ್ಷನಾದ ನಂತರ ಮೊದಲನೇ ನಿಮ್ಮ ಕಾರ್ಯಕ್ರಮ ಇದೆ. ಅದು ನನ್ನ ಅವಧಿ ಮುಗಿದಿತ್ತು. ಆ ಸೃಷ್ಟಿಕರ್ತನ ದಯೆಯಿಂದ ನಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ನನಗೆ 6 ತಿಂಗಳ ಇವತ್ತು ನ್ಯಾಯವನ್ನು ಸಿಕ್ಕಿದೆ. ಅದು ಜಯವನ್ನು ಆಗಿದೆ. ತಮ್ಮೆಲ್ಲರ ಆಶೀರ್ವಾದ ಇದ್ರೆ 6 ತಿಂಗಳಲ್ಲಿ ನಮ್ಮ ಅಧಿಕಾರಿಗಳ ಜೊತೆಗೆ ತಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ತಾವೇನಿದ್ರಿ ತಾವೇನು ಇವರಿಗೆ ಅನುಕೂಲಗಳು ಬೇಕಾಗಿದ್ದಾವೆ, ಆ ಅನುಕೂಲ ಮೂಲಭೂತ ಸೌಕರ್ಯಗಳು ಬೇಕಾಗಿದೆ. ಅದು ನನಗೆ ಮನವರಿಕೆ ಮಾಡಿಕೊಟ್ರೆ ಖಂಡಿತವಾಗಿಯೂ ಕೂಡ ನಗರಸಭೆಯಿಂದ ಮತ್ತೆ ಸರ್ಕಾರ ಮಟ್ಟದಲ್ಲಿ ಅನೇಕ ಅನುದಾನವನ್ನು ತಂದು ತಮಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ಇವತ್ತು ತಾವು ಕರೆಸಿ ನನಗೆ ಅಧ್ಯಕ್ಷ ಸ್ಥಾನವನ್ನು ನೀಡಿದಿ ಇವತ್ತು ಗೌರವಿಸಿರ್ತಕ್ಕಂಥ ಯಾವತ್ತು ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ವಿಕಲಚೇತನ.